ಏನಿದು ಮದುವೆ ಕರೆದು ಬಿಟ್ಟಿಲ್ಲ, ಯಾರು ಇಲ್ವಲ್ಲ? ಯಾರು ವಿಸಿಲ್ ಹೊಡೆದಂಗಾಯ್ತು? ಈ ಗಣೇಶನ ವಿಸಿಲ್ ಹೊಡೆದಿದ್ದು ನಾನೇ ಗುರು. ಗಣೇಶ ಅಲಿಯಾಸ್ ವಿಘ್ನ ವಿನಾಶಕ ವಿಸಿಲ್ ಹೊಡೆದಿದ್ದು. ಅಲ್ಲ, ನಾನ್ ಮುಂದೆನೆ ಪಾಸ್ ಆಗ್ತಿದ್ಯಾ? ಒಂದ್ ಸಲ್ಯೂಟ್, 4-5 ಬಸ್ಕಿ ಏನು ಬೇಡವಾ? ಇದ್ರ ಹಿಂದೆನೂ ಯಾರು ಕಾಣ್ತಾ ಇಲ್ಲ, ಮತ್ತೆ ಯಾರು ಮಾತಾಡ್ತಾ ಇರೋದು? ನಮ್ ತಾಯಿಯಡೆಗೂ ನಾನೇ ಗುರು ಗಣೇಶ ಮಾತಾಡ್ತಾ ಇರೋದು. ಬಾ ಕೂತ್ಕೋ. ಹಸಿವಿಲ್ಲ ಅಂದ್ರೆ ಮಕ್ಕಳಿಗೆ ತಾಯಿ ನೆನಪಾಗಲ್ಲ, ಕಷ್ಟ ಇಲ್ಲ ಅಂದ್ರೆ ಭಕ್ತರಿಗೆ ದೇವ್ರ ನೆನಪಾಗಲ್ಲ. ವಾರದಲ್ಲಿ 4 ದಿವಸ ದೇವಸ್ಥಾನಕ್ಕೆ ಬಂದು ಡೈ ಹೊಡಿತೀರಾ. ನಮ್ ದೇವ್ರ ದೊಡ್ಡದು, ನಿಮ್ ದೇವ್ರ ದೊಡ್ಡದು ಅಂತ ಕಚ್ಚಾಡ್ತೀರಾ. ಅದೇ ದೇವ್ರ ಮಾತಾಡ್ತಿದ್ದಾನೆ ಅಂದ್ರೆ ನಂಬಲ್ಲ ಅಲ್ಲ? ಅಲ್ಲಪ್ಪ ಗಣೇಶ, ನಿಂತರನೇ ಎಲ್ಲಾ ದೇವ್ರು ಯಾಕೆ ಮಾತಾಡಲ್ಲ? ಕಲಿಯುಗದಲ್ಲಿ ಮಾತಾಡಲ್ಲ ಅಷ್ಟೇ. ಈಗೇನಾರು ನಾವು ಮಾತಾಡಕ್ ಸ್ಟಾರ್ಟ್ ಮಾಡಿದ್ರೆ ಏನಾಗುತ್ತೆ ಗೊತ್ತಾ? ಆತ್ರ ಬೇಕಾದ್ರೆ ತಡ್ಕೋಬಹುದು, ಮೂತ್ರ ಮಾತ್ರ ತಡ್ಕೊಳಕ್ ಆಗಲ್ಲ ಗುರು. ಉಚ್ಚೆ ಉಯ್ಯೋದ್ರಲ್ಲಿರೋ ಸುಖ ಕೋಟಿ ಕೊಟ್ರು ಸಿಗಲ್ಲ. ಇಲ್ಲಿ ಮರ ನೋಡು. ಮರ ಮಾತಾಡುತ್ತೆ? ಲೇ ಗೂಬೆ ಗುಟ್ಟಿದ್ರಾಬೆ, ನಾನ್ ಮರ ಅಲ್ಲ ಕಣೋ, ದೇವ್ರು ಮಾತಾಡ್ತಾ ಇರೋದು. ಅಯ್ಯೋ, ಅಲ್ಲ ನಾಯಿಗಳ ಲೈಟ್ ಕಂಬ ಕುಚ್ಚೋ ಏರ್ ನಿಲ್ಸಿದೆ, ನೀವು ಮರ ಕುಚ್ಚೋ ಏರ್ ನಿಲ್ಸಿಲ್ವಲ್ರು? ಅಯ್ಯೋ, ಇದಕ್ಕೆ ಅಂತಾನೆ ಇನ್ಫೋಸಿಸ್ ಅವರು, ಮಹಾನಗರ ಪಾಲಿಕೆಯವರು ನಿರ್ಮಲಾ ಬೆಂಗಳೂರು ಟಾಯ್ಲೆಟ್ ಕಟ್ಟಿರೋದು. ಅಲ್ಲೋಗಿ ನಿನ್ ಕೆಲಸ ಮುಗ್ಸೋ. ಅದೆಲ್ಲ ಆಮೇಲೆ ಮಾತಾಡೋಣ ಗುರು, ಮೊದ್ಲು ಪಿಸ್ ಹೊಡೆದ್ ಬಿಡ್ತೀನಿ, ಇಲ್ಲಾಂದ್ರೆ ಇರೋ ಪ್ರೆಷರ್ಗೆ ಬಾಯಿಂದ ಆಚೆ ಬಂದ್ಬಿಡುತ್ತೆ. ಹಿಂಗೆ ಕಣ್ ಕಡೆ ಗಲೀಜ್ ಮಾಡ್ಬಿಡೋದು, ಆಮೇಲೆ ಬೆಂಗಳೂರಿನ ಸಿಂಗಾಪುರ್ ಮಾಡ್ತೀನಿ ಅಂತ ಓಡಾಡೋದು. 1 ನಿಮಿಷ ಸುಮ್ಮನೆ ಇದ್ಬಿಡುಗರು, ಬಂದ್ ಮಾಡ್ಬಿಡ್ತೀನಿ. ಒಳ್ಳೆ ರೀತಿಲಿ ಹೇಳಿದ್ರೆ ನೀವೆಲ್ ಕೇಳ್ತೀರಾ? ಗಂಡಂ ದಶಗುಣ. ಐಸು ಹೇಳು. ಮತ್ತೆ ನೀನು ನನ್ ಲವ್ ಮಾಡ್ತೀಯ ತಾನೆ? ನಿಮ್ಮಜ್ಜಿ ಎಷ್ಟೊತ್ತಿನೋ ಹೇಳ್ಬೇಕು ನಿನ್ನ ಲವ್ ಮಾಡ್ತೀನಿ ಅಂತ, ಎಷ್ಟೊತ್ತಿನೋ ಹೇಳ್ಬೇಕು? ಯಾಕೆ ಅಂದ್ರೆ ನೀವು ಸಾವುಕಾರರು, ನಾನ್ ಬಡವ, ಅದಕ್ಕೆ. ನೋಡು ಮಾದೇಶ, ನೀನ್ ಹೇಗಾದ್ರೂ ಇರು, ಕುಡಿ, ಸಿಗರೇಟ್ ಸೇದು, ಹುಡುಗಿರ್ ಜೊತೆ ಓಡಾಡು, ಆದ್ರೆ ಯಾರ ಮುಂದೆನೂ ನನ್ನ ಮಾತ್ರ ಬಿಟ್ಕೊಡ್ಬೇಡ. ಸರಿ ಐಸು. ಸರಿ ಮಾದೇಶ, ನನ್ ಟೈಮ್ ಆಯ್ತು, ನಾನ್ ಸ್ಕೂಲ್ ಹೋಗ್ಬೇಕು. ನನಗಿಂತ ಸ್ಕೂಲೇ ಹೆಚ್ಚಾಯ್ತಾ ನಿನ್ಗೆ? ಇವತ್ತು ಎಕ್ಸಾಮ್ ಇದೆ ಕಣೋ. ನನಗಿಂತ ಎಕ್ಸಾಮೇ ಹೆಚ್ಚಾ? ಸರಿ ಬಿಡು, ನಂಗ್ ನೀನೇ ಹೆಚ್ಚು. ಮಾದೇಶ, ಮೊಬೈಲ್ ನೋಡಿದ್ರೆ ಮಾತಾಡ್ಬೇಕು ಅನ್ಸುತ್ತೆ, ಗಾಡಿ ನೋಡಿದ್ರೆ ಓಡಿಸ್ಬೇಕು ಅನ್ಸುತ್ತೆ, ಆದ್ರೆ ಈ ಬುಕ್ ನೋಡಿದ್ರೆ ಓದ್ಬೇಕು ಅನ್ಸಲ್ಲ, ಯಾಕೋ? ಏನಕ್ಕೆ ಅಂದ್ರೆ ನೀನ್ ನನ್ನನ್ನು ಇಷ್ಟಪಡ್ತಿದ್ಯಾ, ಅದಕ್ಕೆ. ಓಹೋ, ಮೊದ್ಲು ಎಲ್ರು ಹೀಗೆ ಹೇಳೋದು, ಆಮೇಲೆ ಬಿಟ್ಟು ಹೋಗ್ಬಿಡ್ತಾರೆ. ಏನಿಲ್ಲ, ಆಕಾಶ ತಲೆ ಮೇಲೆ ಬೀಳ್ಲಿ, ಭೂಮಿ ಬಾಯ್ ಬಿಡ್ಲಿ, ನಾನಿನ್ ಬಿಡಲ್ಲ ಐಸು. ಏ ದರ್ಬೇಸಿ, ಬಂಡೆ ನೋಡು. ನೀನ್ ನೋಡಿದ್ರೆ ಇನೋವಾ ಇದ್ದಂಗಿದ್ಯಾ, ನಿನ್ ಸೈಜ್ ಯಾವ್ದೋ ಸ್ಕಾರ್ಪಿಯೋನೋ ಟಾಟಾ ಸುಮೋನೋ ನೋಡ್ಕೊಳಕ್ ಬಿಟ್ಟು ಸ್ಕೂಟಿ ಪೆಪ್ ಇದ್ದಂಗಿರೋ ಆ ಸ್ಕೂಲ್ ಹುಡುಗಿ ತಲೆ ಕೆಡ್ಸಿದ್ಯಾ? ಇಲ್ಲ ಬಿಟ್ಟೋಗವಳ. ಬಂಡೆ ಮಾತಾಡ್ತಾ ಇದೆ. ನಾನ್ ಬಂಡೆ ಅಲ್ಲ, ದೇವ್ರು. ಮರ್ಯಾದೆಯಾಗಿ ಬಿಟ್ಟೋಗ್ತೀಯ ಇಲ್ವಾ? ಹೋಗರಂದ್ರೆ ಏನ್ ಮಾಡ್ತೀಯಾ? ಏನ್ ಮಾಡ್ತೀನ? ಮಾದೇಶ ನಿಂತ್ಕೊಳ್ಳೋ, ಬೈಕ್ ಎತ್ಕೊಂಡು ಹೋಗಿ ನಿಂತ್ಕೊಳ್ಳೋ. ನೋಡ್ದ್ಯಾ, ಆಕಾಶ ತಲೆ ಮೇಲೆ ಬೀಳ್ಲಿ, ಭೂಮಿ ಬಾಯ್ ಬಿಡ್ಲಿ, ನಾನ್ ಪ್ರಾಣ ಬಿಟ್ರು ನೀನ್ ಬಿಡಲ್ಲ ಅಂದ. 2 ಕಲ್ ಬಿದ್ದಿದ್ದಕ್ಕೆ ನೀನ್ ಬಿಟ್ಟು ಹೋಗ್ಬಿಟ್ಟ. ಸರಿ, ನಾನ್ ಹೋಗ್ತೀನಿ. ಎಲ್ಗೋಗ್ತ್ಯಾ? ಎಕ್ಸಾಮ್ ಬರೆಯಕ್ಕೆ. ಜಾಣೆ. ಇವತ್ತು ನಾನ್ ತುಂಬಾ ಖುಷಿಯಾಗಿದ್ದೀನಿ. ಏನ್ ಖುಷಿನೋ ಏನೋ, ನನ್ನ ಲವ್ ಮಾಡಿ ಮದುವೆ ಮಾಡ್ಕೊಂಡಿದ್ದಕ್ಕೆ ನಿಮ್ಮವ್ರು ಅಂತ ಯಾರು ಬರ್ದೆ ಹೋದ್ರು. ನೀನ್ ಇದೆಯಲ್ಲ, ಅದೇ ಯಾಕಂಗಂತ್ಯ. ಈಗ ನಮ್ಗೊಂದ್ ಮಗು ಇದೆ, ಇನ್ನೇನ್ ಬೇಕು? ಕುಮಾರ, ಚಿಕ್ಕಮ್ಮ ಹೋಗ್ ಕರ್ಕೊಂಡ್ ಬಂದ್ರಿ. ಚಿಕ್ಕಮ್ಮ, ಚಿಕ್ಕಪ್ಪ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ನಾವ್ ಈ ಹುಡ್ಗಿನ ಬೇಡ ಅಂದ್ವಿ, ನೀನ್ ಬೇಕು ಅಂದೆ. ನಾವ್ ಈ ಮದ್ವೆ ನಡಿಯಕ್ಕಿಲ್ಲ ಅಂದ್ವಿ, ನೀವ್ ಓಡೇ ಹೋಗ್ಬಿಟ್ರಲ್ಲೋ. ಫೆಬ್ರವರಿ 14ನೇ ತಾರೀಕು ಲವರ್ಸ್ ಡೇ, ಮದ್ವೆ ಆದ್ರಿ. ನವೆಂಬರ್ 14 ಚಿಲ್ಡ್ರನ್ಸ್ ಡೇ, ಮಗುನೂ ಆಗೋಯ್ತಲ್ಲಪ್ಪ. ಚಿಕ್ಕಪ್ಪ, ಚಿಕ್ಕಮ್ಮ ಬನ್ನಿ. ನಡಿಯಪ್ಪ. ಚಿಕ್ಕಮ್ಮ, ಮಗು. ಅಯ್ಯೋ, ಬೆಣ್ಣೆ ಕೃಷ್ಣ ಇದ್ದಂಗಿದ್ಯಲ್ಲೋ. ಅಯ್ಯೋ, ಏನೇ ಇದು ಮಗು, ಮೂರಲ್ಲಿ ಬಿದ್ದರೆ ಹೆಗಣ ತರ ಐತೆ. ಅದಕ್ಕೆ ಪಡ್ಕೊಂಡೆ, ಕರ್ಕಿನ್ ಮದ್ವೆ ಆಗ್ಬೇಡ ಅಂತ. ಜಾತಿ ಪುಟ್ ಜಾತಿನ ಮದ್ವೆ ಆದ್ರೆ ಹಿಂಗೆ ಆಗೋದು. ಅಕ್ಕಿ ಅಂತೆ ಅನ್ನ, ತಾಯಿ ಅಂತೆ ಮಗು ಅಂತ ಹೇಳಲ್ವಾ? ಜಾತಿ ಜಾತಿ ಅಂತ ಸಾಯ್ತೀರಾ? ನಿಮ್ ಜಾತಿ ಮೂಲ ಏನಾರು ನಿಮ್ಗೆ ಗೊತ್ತೇನ್ರೋ? ನನ್ನನ್ ಕಪ್ಪು ಅಂತೀರಾ, ಆ ಕೃಷ್ಣ ಪರಮಾತ್ಮನೇ ಕಪ್ಪು. ಮಗು ಮಾತಾಡ್ತಾ? ಸಖತ್ ಇಂಟ್ರೆಸ್ಟಿಂಗ್ ಆಗಿತ್ತು. ನಮ್ ತಪ್ಪನ್ನೆಲ್ಲ ನೀನ್ ಹೊಟ್ಟೆಗೆ ಹಾಕೊಂಡ್ ಕ್ಷಮಿಸ್ಬಿಡಪ್ಪ ಗಣೇಶ. ಹಾಕೊಂಡೆ ನನ್ನ ಹೊಟ್ಟೆ ಈಗ ಉತ್ಕೊಂಡಿರೋದು. 2012 ಅಲ್ಲಿ ಇಟ್ಟಿದ್ದೀನಿ ಗುನ್ನ. ಸ್ವಾಮಿ ವೇಷ ಹಾಕೊಂಡ್ ಚಕ್ಕಂದ ಆಡೋರ್ಗೆ, ಎದೆ ಹಾಲ್ ಕೊಟ್ಟು ತಾಯಿನ ಎಡಗಾಲಲ್ಲಿ ಒದಿಯೋರ್ಗೆ, ಹರ್ಕೊಂಡ್ ಮಾಡಿದ ಸಿನಿಮಾನ ಪೈರಸಿ ಸಿಡಿ ಮಾಡೋರ್ಗೆ, ಅದು ನೋಡೋರ್ಗೆ. ಈ ಲಿಸ್ಟ್ ಅಲ್ಲಿ ನಾನಿಲ್ಲ ತಾನೆ? ನೀನ್ ಒಳ್ಳೆವನು, ಅದಕ್ಕೆ ಮಾತಾಡ್ಸಿದ್ದು. ಹೌದು, 9:30 ಮದುವೆಗೆ 7:00 ಬಂದ್ರೆ ಯಾರಿರ್ತಾರೆ? ಟೈಮ್ ಪಾಸ್ ಒಂದ್ ಕತೆ ಹೇಳ್ತೀನಿ, ಸ್ಟಾರ್ಟ್ ಮಾಡ್ಲಾ? ಸ್ಟಾರ್ಟ್. ಈ ಅರ್ಜೆಂಟ್ ದುನಿಯಾದಲ್ಲಿ ಬ್ರಹ್ಮ ಕೂತ್ಕೊಂಡು ನಿಧಾನಕ್ಕೆ ಮಾಡಿರೋ ಏಕೈಕ ಪೀಸೆ ನಮ್ ಮೊದಲೇ ಹೀರೋ. ಎಲ್ಲೋದ? ಅವನೇ, ವಾಸು ಅಂತ. ಆಡಿಸಿ ನೋಡು ಬೀಳಿಸಿ ನೋಡು ಅನ್ನೋ ಅಣ್ಣವ್ರ ಹಾಡಲ್ಲಿ ತಾನೇ ಉರಿದ ದೀಪವು ಅಂತ ಒಂದ್ ಸಾಲ್ ಬರುತ್ತಲ್ಲ, ಅದ್ ಇವನ್ಗೆ ಹೇಳ್ ಮಾಡ್ಸಿರೋದು. ಮಿಸ್ಟರ್ ತ್ಯಾಗಮಯಿ ಜೊತೆಗೆ ಮಿಸ್ಟರ್ ಗಾಬರಿ, ಮಿಸ್ಟರ್ ಗಡಿಬಿಡಿ. ಅಲ್ಲಿ ನೋಡಿ, ಸಿಗ್ನಲ್ ಸಿಕ್ಕಾಗ
ಹೋಗೋದ್ ಬಿಟ್ಟು ಈಗ ಗಾಡಿಗಳು ಬರಕ್ ಸ್ಟಾರ್ಟ್ ಆದ್ಮೇಲೆ ರೋಡ್ ಕ್ರಾಸ್ ಮಾಡಕ್ ಒದ್ದಾಡ್ತಿದ್ದಾನೆ. ಓದಿರೋದು ಸಾಫ್ಟ್ವೇರ್ ಇಂಜಿನಿಯರ್, ಹೋಗ್ತಾ ಇರೋದು ಇಂಟರ್ವ್ಯೂ ಅಟೆಂಡ್ ಮಾಡಕ್ಕೆ. 500 ರೂಪಾಯಿ ನೋಟು ಯಾರು ಇಲ್ಲ, ಎತ್ಕೊಂಡ್ಬಿಡೋಣ. ಆಹಾ, ಹೊಸ ನೋಟ್. ಯಾವನೋ ATM ಇಂದ ಹಂಗೆ ಬೀಳ್ಸ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಮಸ್ತ್ ಮಜಾ ಮಾಡಿ, ಮಸ್ತ್ ಮಜಾ ಮಾಡೋದೆ. ಅಮ್ಮನ ಕಾಣಿಕೆ. ಅಮ್ಮ ಅಬ್ಬ, ತಿಂಗ್ಳು ಖರ್ಚಾಗತ್ತಪ್ಪ, ಮನೆಗೆ ತಗೊಂಡೋಣ. ನೋಡೋ, ನನ್ನನ್ನು ನಂಬಿಕೊಳೋ ನಿಮ್ಮಪ್ಪ ಅಂದ್ರೆ ನಮ್ಮಣ್ಣ ನಿನ್ನನ್ನ ಬೆಂಗಳೂರಿನಲ್ಲಿ ಓದಿಸ್ತಾ ಇರೋದು. ತಿಂಗಳ ಹಣ ಕಳಿಸ್ತಾ ಇದ್ದಾನೆ. ಕಷ್ಟಪಟ್ಟು ಓದಿ ಪಾಸ್ ಆಗ್ಬೇಕು ಏನೋ. ಆಯ್ತು ಚಿಕ್ಕಪ್ಪ. ಆಹಾ, ಹಸು ತರ ತಲೆ ಆಡಿಸ್ತಾ ಇದ್ದಾನಲ್ಲ. ಇವನ್ ಸ್ಟೋರಿ ತುಂಬಾ ಲೆಂತ್ ಇದೆ, ಆಮೇಲೆ ಹೇಳ್ತೀನಿ. ಇವನ್ ಹೆಸರು ಜ್ಞಾಪಕ ಇಟ್ಕೊಳ್ಳಿ, ನವೀನ್ ಅಂತ, ನಮ್ 2ನೇ ಹೀರೋ. ಅಲ್ಲ ಕಣೋ ನವೀನ, ಎಷ್ಟು ದೊಡ್ಡ ಬಂಗ್ಲೆ ಇದು. ಇಲ್ಲಿರೋದ್ ಬಿಟ್ಟು ಅಲ್ಲೆಲ್ಲೋ ಯಾವ್ದೋ ರೂಮ್ ನಲ್ಲಿ ಯಾಕೋ ಇರಬೇಕು ನೀನು? ಚಿಕ್ಕಪ್ಪ, ದಿನ ಸಂಜೆ ಆದ್ರೆ ನಮ್ ಫ್ರೆಂಡ್ಸ್ ಎಲ್ಲಾರ ಜೊತೆ ಸೇರ್ಕೊಂಡು ಫುಲ್ಲು ಕಂಬೈನ್ ಸ್ಟಡಿ ಮಾಡ್ತೀವಿ. ಗುಂಪಲ್ಲಿ ಫುಲ್ಲು ಕಂಬೈನ್ ಸ್ಟಡಿ ಮಾಡ್ತಾ ಇದ್ರೆ ತಲೆಗೆ ಗಿರ್ರಂತ ಹತ್ತುತ್ತೆ. ಏನು ಓದು ಚಿಕ್ಕಮ್ಮ. ಹೌದಾ? ಆಲ್ ಸಬ್ಜೆಕ್ಟ್ಸ್ ಅಲ್ಲಿ ಪಾಸ್ ಆಗ್ಬೇಕು ಅಂತ ಆಂಕಾಳಮ್ಮ ದೇವಸ್ಥಾನಕ್ಕೆ ಹೋಗಿದ್ದೆ. ತಗೊಳ್ಳಿ ಚಿಪ್ಪು. ಕೆಟ್ಟ ಚಟಗಳು ಬರಬಾರ್ದು ಅಂತ ಗಾಳಿ ಹನುಮಂತರಾಯನ ದೇವಸ್ಥಾನಕ್ಕೆ ಹೋಗಿದ್ದೆ. ತಗೊಳ್ಳಿ ಬಾಳೆಹಣ್ಣು. ಯಾರು ಮಾಡಿದ ಪುಣ್ಯಾನೋ, ಇಂಥ ಹುಡುಗ ನಮ್ಮ ವಂಶದಲ್ಲಿ ಹುಟ್ಟಿದಾನೆ. ನಮ್ಮ ಸೌಭಾಗ್ಯ. ನಾನ್ ಬರ್ತೀನಿ ಚಿಕ್ಕಪ್ಪ. ಈ ಸ್ವಲ್ಪ ತಿನ್ಕೊಂಡು ಹೋಗೋ. ಬೇಡ ಚಿಕ್ಕಮ್ಮ, ಸುಳ್ಳು ಹೇಳೋ ಅಭ್ಯಾಸ ಬರ್ದೇ ಇದ್ರೆ ಹೊತ್ತಕ್ಕೆ ಖಾಲಿ ಹೋಟೆಲ್ ಬಂದು ಬೀರ್ ಹಾಕ್ತೀನಿ, ಹಾಲ್ ಬೀರ್ತೀನಿ ಅಂತ ಹರಿಸ್ಕೊಂಡಿದ್ದೆ. ಟೈಮ್ ಆಯ್ತು, ನಾನ್ ಬರ್ತೀನಿ. ತಿಂಗಳ ಹಣ ತಗೊಳ್ಳೋ. ಓಹ್, ಮರ್ತೀರ್ಬಿಟ್ಟಿದೆ ಚಿಕ್ಕಪ್ಪ. ಬೇಕಾಗಿರ್ಲಿಲ್ಲ, ಆದ್ರೂ ಪರವಾಗಿಲ್ಲ. ತುಂಬಾ ಥ್ಯಾಂಕ್ ಯು ಚಿಕ್ಕಪ್ಪ. ವಾಟರ್ಗೆ, ಮಿಕ್ಸರ್ಗೆ, ಬೀರ್ಗೆ, ಸೋಡಾಗೆ, ಓ ಎಲ್ಲದಕ್ಕೂ ಓಕೆ. ಅಣ್ಣ ಏನಾರ ಹಾಕೋಣ. ಸಾರಿ ಜೆಂಟಲ್ಮೆನ್, ಆಲ್ 500 rupees ನೋಟ್ಸ್. ವೇಟ್ ಫಾರ್ ಚಿಲ್ಡ್ರೆ. 3 ಪಟ್ಟೆ ನಿನಗ ಔಷಧಿ. ಏನ ಮಗ ಫುಲ್ ಝೂಮು? ನಮ್ ಚಿಕ್ಕಪ್ಪ ಹತ್ರ ಡೌ ಕಚ್ಚಿದಕ್ಕೆ 100 rupees ಇನ್ವೆಸ್ಟ್ಮೆಂಟ್, 5000 rupees ಇನ್ಕಮ್. ಓಹೋ, ನಡೆ. ಎಲ್ಲಿಗೆ? ಮಾಮೂಲೆ. ನೀವೇ ನೋಡಿದ್ರಲ್ಲ ಇವನ್ ಅವತಾರನ, ಇನ್ ನಾನೇನ್ ಸ್ಪೆಷಲ್ ಆಗಿ ಹೇಳೋದು.